Hello students, welcome to my e-learning class. In this video, I am explaining about net assets method of valuation of share. Valuation of share ಒಳಗೆ ಎರಡು ಮೆಥಡ್ ಬರ್ತಾವೆ. ಒಂದು ಅಸೆಟ್ ಬ್ಯಾಕಪ್ ಮೆಥಡ್ ಐತಿ, ಇನ್ನೊಂದು ಅರ್ನಿಂಗ್ ಬೇಸ್ಡ್ ಐತಿ. ನೆಟ್ ಅಸೆಟ್ ಮೆಥಡ್ ಮತ್ತು ಅರ್ನಿಂಗ್ ಬೇಸ್ಡ್ ಮೆಥಡ್ ಒಳಗೆ ಎಷ್ಟು ಟೈಪ್ಸ್ ಅದಾವ ಅದನ್ನು ನನ್ನ ಹಿಂದಿನ ವಿಡಿಯೋದೊಳಗೆ ನಾನು ಡಿಸ್ಕಷನ್ ಮಾಡಿದ್ದೆ. ಇನ್ ದಿಸ್ ವಿಡಿಯೋ ಐ ಆಮ್ ಎಕ್ಸ್ಪ್ಲೇನಿಂಗ್ ಹಿಯರ್ ಅಬೌಟ್ ದ ವ್ಯಾಲ್ಯೂಯೇಷನ್ ಆಫ್ ಶೇರ್ ಅಂಡರ್ ನೆಟ್ ಅಸೆಟ್ ಮೆಥಡ್. ನೆಟ್ ಅಸೆಟ್ ಮೆಥಡ್ ಮೇಲೆ ಶೇರ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡೋದನ್ನು ಈ ವಿಡಿಯೋದೊಳಗೆ ನಾನು ಎಕ್ಸ್ಪ್ಲೇನ್ ಮಾಡಾಕತ್ತೇನಲ್ಲೇ. ಹೆಂಗೆ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕ್ಯಾಲ್ಕುಲೇಷನ್ ಮಾಡ್ತೇವೆ, ಹಂಗೆ ಶೇರ್ ಪರ್ ವ್ಯಾಲ್ಯೂ ಅದನ್ನೇನೈತಲ್ಲ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೇವೆ ನೋಡಾಕತ್ತೇವಲ್ಲೇ. ಓಕೆ, ದಿಸ್ ನೆಟ್ ಅಸೆಟ್ಸ್ ಮೆಥಡ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್ ಅಂತ ಹೇಳಿ ಹೇಳ್ತೇವೆ, ಆರ್ ಅದರ್ವೈಸ್ ಬ್ರೇಕಪ್ ವ್ಯಾಲ್ಯೂ ಮೆಥಡ್, ಬ್ಯಾಲೆನ್ಸ್ ಶೀಟ್ ಮೆಥಡ್ ಆರ್ ನೆಟ್ ಅಸೆಟ್ಸ್ ಬ್ಯಾಕಿಂಗ್ ಮೆಥಡ್ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಈ ನೆಟ್ ಅಸೆಟ್ಸ್ ಮೆಥಡಿಗೆ ಮತ್ತು ಬೇರೆ ಬೇರೆ ಹೆಸರನ್ನು ಕರಿತೇವೆ. ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್ ಅಂತ ಹೇಳ್ತೇವೆ, ಇನ್ನೊಂದು ಬ್ರೇಕಪ್ ವ್ಯಾಲ್ಯೂ ಮೆಥಡ್ ಅಂತ ಹೇಳ್ತೇವೆ, ಬುಕ್ ವ್ಯಾಲ್ಯೂ ಅಂತ ಹೇಳ್ತೇವೆ, ಬ್ಯಾಲೆನ್ಸ್ ಶೀಟ್ ಮೆಥಡ್ ಅಂತ ಹೇಳ್ತೇವೆ, ನೆಟ್ ಅಸೆಟ್ಸ್ ಬ್ಯಾಕಿಂಗ್ ಮೆಥಡ್ ಅಂತಲೂ ಕರೀತಾರೆ. ಅಕಾರ್ಡಿಂಗ್ ಟು ದಿಸ್ ಮೆಥಡ್ we have to calculate first the net assets available to equity shareholders. ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ನೆಟ್ ಅಸೆಟ್ಸ್ ಎಷ್ಟು ಸಿಗಾಕತ್ತೈತಿ ಅದನ್ನು ನಾವು ಮೊದಲು ವ್ಯಾಲ್ಯೂಯೇಟ್ ಮಾಡಬೇಕಾಗ್ತೈತಿ, ಕ್ಯಾಲ್ಕುಲೇಟ್ ಮಾಡಬೇಕಾಗ್ತೈತಿ. ಬೈ ಪ್ರಿಪೇರಿಂಗ್ ಅ ಪ್ರಾಪರ್ ಸ್ಟೇಟ್ಮೆಂಟ್. ಒಂದು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತೇವೆ ನಾವಲ್ಲೇ. ನಾವು ಯು ಆರ್ ಲುಕಿಂಗ್ ಎಟ್ ದಟ್ ಸ್ಟೇಟ್ಮೆಂಟ್. ಪ್ರಿಪೇರ್ ಮಾಡಬೇಕಾಗ್ತೈತಿ ನೆಟ್ ಅಸೆಟ್ಸ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ನಮಗೆ. ಓಕೆ, ಸೊ ದಿಸ್ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಈಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ ಮಾಡಿದ್ದೀವಿ ಅಂತಂದ್ರೆ ಶೇರ್ ಪರ್ ವ್ಯಾಲ್ಯೂ ನಮಗೆ ಸಿಗಾಕತ್ತದ ಅಲ್ಲಿ. ಓಕೆ, ಯಾವಾಗ ನಾವು ನೆಟ್ ಅಸೆಟ್ಸ್ ಮೆಥಡನ್ನು ಕ್ಯಾಲ್ಕುಲೇಷನ್ ಮಾಡಾಕತ್ತೇವಲ್ಲ, ಆಟ್ ದ್ಯಾಟ್ ಟೈಮ್ ವಿ ಆರ್ ಟೇಕಿಂಗ್ ದ ಆಲ್ ದ ಅಸೆಟ್ಸ್ ಮೆನ್ಷನ್ಡ್ ಇನ್ ದ ಬ್ಯಾಲೆನ್ಸ್ ಶೀಟ್ ಎಕ್ಸೆಪ್ಟ್ ಫಿಕ್ಟೀಷಿಯಸ್ ಅಸೆಟ್ಸ್. ಫಿಕ್ಟೀಷಿಯಸ್ ಅಸೆಟ್ಸನ್ನು ಬಿಟ್ಟು ಉಳಿದದ್ದು ಅಸೆಟ್ಸನ್ನು ನಾವೇನು ಮಾಡ್ತೇವೆ ಅಂತಂದರೆ ಇಲ್ಲೇ ಗಮನಕ್ಕೆ ತೊಗೊಳಕತ್ತೇವೆ ಆ್ಯಟ್ ಮಾರ್ಕೆಟ್ ವ್ಯಾಲ್ಯೂ ಆರ್ ರಿಯಲೈಸೇಬಲ್ ವ್ಯಾಲ್ಯೂ. ಓಕೆ, ಅಸೆಟ್ಸನ್ನು ಒಂದು ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳ್ತೇವೆ, ಅದರ್ವೈಸ್ ರಿಯಲೈಸೇಬಲ್ ವ್ಯಾಲ್ಯೂ ಅಂತ ಹೇಳ್ತೇವೆ. ಇವೆರಡೂ ಕೊಟ್ಟಿರಲಿಲ್ಲ ಅಂದ್ರೆ ಅಷ್ಟೇ ಬುಕ್ ವ್ಯಾಲ್ಯೂ ತೊಗೊಳಕತ್ತೇವೆ ಅಸೆಟ್ಸ್. ಆ ಅಸೆಟ್ಸ್ ಒಳಗೆ ಫಿಕ್ಸ್ಡ್ ಅಸೆಟ್ ಬರಾಕತ್ತವೆ ಇನ್ಕ್ಲೂಡಿಂಗ್ ಗುಡ್ ವಿಲ್. ಯಾವುದು ವ್ಯಾಲ್ಯೂಯೇಟ್ ಮಾಡಿದ್ದು ಗುಡ್ ವಿಲ್, ಪರ್ಚೇಸ್ ಗುಡ್ ವಿಲ್ ಅಂತೇನು ಹೇಳ್ತೇವಲ್ಲ ಅದನ್ನು ತೊಗೊಳಕತ್ತೇವೆ, ನಾಟ್ ದ ಜನರೇಟೆಡ್ ಗುಡ್ ವಿಲ್. ಜನರೇಟೆಡ್ ಗುಡ್ ವಿಲ್ ತೊಗೊಳಕತ್ತಿಲ್ಲ, ಪರ್ಚೇಸ್ ಗುಡ್ ವಿಲ್ ತೊಗೋತೇವೆ. ಫಿಕ್ಸ್ಡ್ ಅಸೆಟ್ಸ್ ಎಲ್ಲ ಫಿಕ್ಸ್ಡ್ ಅಸೆಟ್ಸ್ ತೊಗೊಳಕತ್ತೇವೆ ಇನ್ಕ್ಲೂಡಿಂಗ್ ಗುಡ್ ವಿಲ್ ಅಂತ ಹೇಳ್ತೇವೆ. ಆಮೇಲೆ ಕರೆಂಟ್ ಅಸೆಟ್ಸ್ ತೊಗೊಳಕತ್ತೇವೆ. ಓಕೆ, ಕರೆಂಟ್ ಅಸೆಟ್ಸ್ ತೊಗೊಳಕತ್ತೇವೆ. ಆಮೇಲೆ ಇನ್ವೆಸ್ಟ್ಮೆಂಟ್ ಇನ್ಕ್ಲೂಡಿಂಗ್ ನಾನ್ ಟ್ರೇಡಿಂಗ್, ಅಂದರೆ ಟ್ರೇಡಿಂಗ್ ಇರುವಲ್ದಕ್ಕೆ ನಾನ್ ಟ್ರೇಡಿಂಗ್ ಇರುವಲ್ದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಅಷ್ಟನ್ನು ತೊಗೊಳಕತ್ತೇವೆ. ಅದ್ರ ಟೋಟಲ್ ತೊಗೊಳಕತ್ತೇವೆ, ಟೋಟಲ್ ಅಸೆಟ್ಸ್ ಅಂತ ಹೇಳ್ತೇವೆ. ವಿ ಆರ್ ನಾಟ್ ಟೇಕಿಂಗ್ ಫಿಕ್ಟೀಷಿಯಸ್ ಅಸೆಟ್ಸ್ ಲೈಕ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಲಾಸಸ್, ಎನಿ ಟೈಪ್ಸ್ ಆಫ್ ಲಾಸಸ್ ತೊಗೊಳಕತ್ತಿಲ್ಲ. ಫಿಕ್ಟೀಷಿಯಸ್ ಅಸೆಟ್ಸ್ ಅಂತ ಹೇಳ್ತೇವೆ ಬಿಕಾಸ್ ದೋಸ್ ಆರ್ ನಾಟ್ ರಿಸೆಂಬಲ್ ಟು ದ ಪ್ರೆಸೆಂಟ್ ಕಂಡೀಷನ್. ಇವತ್ತಿನ ಕಂಡೀಷನ್ಗೆ ಅವು ಉಪಯೋಗಿಲ್ಲ, ಡಿಸಿಷನ್ ಮೇಕಿಂಗ್ಗೆ ಉಪಯೋಗಿಲ್ಲ, ಅದಕ್ಕೆ ಅದನ್ನು ತೊಗೊಳಕತ್ತಿಲ್ಲ ಆ ಅಸೆಟ್ಸನ್ನು ಫಿಕ್ಟೀಷಿಯಸ್ ಅಸೆಟ್ಸ್ ಅಂತ ಹೇಳಕತ್ತೇವೆ. ಓಕೆ, ಇನ್ ದಿಸ್ ಟೋಟಲ್ ಅಸೆಟ್ಸ್ ಮಾರ್ಕೆಟ್ ವ್ಯಾಲ್ಯೂದೊಳಗೆ ರಿಯಲೈಸೇಬಲ್ ವ್ಯಾಲ್ಯೂದೊಳಗೆ ಔಟ್ಸೈಡ್ ಲಯಬಿಲಿಟೀಸ್ ಡಿಡಕ್ಟ್ ಮಾಡ್ತೇವೆ. ಫಸ್ಟ್ ಔಟ್ಸೈಡ್ ಲಯಬಿಲಿಟೀಸ್ ಡಿಡಕ್ಟ್ ಮಾಡಬೇಕೈತಿ. ನೆಕ್ಸ್ಟ್ ನಮಗೆ ಇಕ್ವಿಟಿ ಶೇರ್ ಹೋಲ್ಡರ್ ಶೇರ್ಸ್ದು ಪರ್ ಶೇರ್ದು ವ್ಯಾಲ್ಯೂ ಬೇಕಾಗೈತಿ. ಇಕ್ವಿಟಿ ಶೇರದ ಪರ್ ಶೇರದ್ದು ವ್ಯಾಲ್ಯೂ ಬೇಕಾಗೈತಿ. ಹೀಗಾಗಿ ನಾವು ಏನು ಮಾಡ್ತೇವೆ, ಫಸ್ಟಿಗೆ ಔಟ್ಸೈಡ್ ಲಯಬಿಲಿಟಿ ಡಿಡಕ್ಟ್ ಮಾಡ್ಕೊತೇವೆ. ನೆಕ್ಸ್ಟ್ ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಡಿಡಕ್ಟ್ ಮಾಡ್ತೇವೆ ಅಲಾಂಗ್ ವಿತ್ ಪ್ರಪೋಸ್ಡ್ ಪ್ರೆಫರೆನ್ಸ್ ಡಿವಿಡೆಂಡ್. ಓಕೆ, ಸೊ ಔಟ್ಸೈಡ್ ಲಯಬಿಲಿಟೀಸ್ ಒಳಗೆ ಸೆಕ್ಯೂರ್ಡ್ ಲೋನ್ ಬರ್ತಾವ, ಅನ್ಸೆಕ್ಯೂರ್ಡ್ ಲೋನ್ ಬರ್ತಾವ, ಕರೆಂಟ್ ಲಯಬಿಲಿಟೀಸ್ ಬರ್ತಾವ, ಆಮೇಲೆ ಪ್ರೊವಿಷನ್ಸ್ನೂ ಬರ್ತಾವಲ್ಲೇ. ಓಕೆ, ಪ್ರೊವಿಷನ್ಸ್ನೂ ಬರಾಕತ್ತಾವ.
ಅದರ ಜೋಡಿ ನಮಗೆ ಇಕ್ವಿಟಿ ಶೇರ್ ವ್ಯಾಲ್ಯೂ ಬೇಕಾಗೈತಿ ಅಂದ ಹೊತ್ನಾಗ ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ನು ನಾವು ಡಿಡಕ್ಟ್ ಮಾಡ್ತೇವೆ. ಹಂಗೆ ಪ್ರಪೋಸ್ಡ್ ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ನು ಡಿಡಕ್ಟ್ ಮಾಡಕ್ಕೆ ತೊಗೊಳಕತ್ತೇವಿ. ಆಮೇಲೆ ಕಾಂಟಿಂಜೆಂಟ್ ಲಯಬಿಲಿಟೀಸ್ ಇಫ್ ಪೇಯಬಲ್ ನಾವು ಈಗ ಸದ್ಯ ನಾವು ಪೇ ಮಾಡಾಕತ್ತೇವೆ ಕಾಂಟಿಂಜೆಂಟ್ ಲಯಬಿಲಿಟಿ ಅಂದ್ರೆ ಅದನ್ನು ತೊಗೊಳಕತ್ತೇವಿ. ಅದಷ್ಟನ್ನು ಟೋಟಲ್ ಮಾಡ್ಕೊಂಡು ಏನು ಮಾಡ್ತೇವೆ ಅಂದ್ರೆ ಟೋಟಲ್ ಅಸೆಟ್ಟದ ಕೆಳಗೆ ಇಡ್ತೇವೆ, ಡಿಡಕ್ಟ್ ಮಾಡ್ತೇವೆ. ಆ್ಯಟ್ ದ್ಯಾಟ್ ಟೈಮ್ ವಿ ಗೆಟ್ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಓಕೆ, ಟೋಟಲ್ ಅಸೆಟ್ಸ್ ಒಳಗೆ ಔಟ್ಸೈಡ್ ಲಯಬಿಲಿಟಿ ಪ್ಲಸ್ ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಡಿಡಕ್ಟ್ ಮಾಡಿದ್ದೀವಿ ಅಂತಂದ್ರೆ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಆಗ್ತೈತಿ. ಇದು ಫಸ್ಟ್ ಸ್ಟೆಪ್ ಐತಿ. ಓಕೆ, ಇದು ಫಸ್ಟ್ ಸ್ಟೆಪ್ ಐತಿ. ಆಫ್ಟರ್ ಕ್ಯಾಲ್ಕುಲೇಟಿಂಗ್ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ವಿ ಆರ್ ವ್ಯಾಲ್ಯೂಯೇಟಿಂಗ್ ದ ಇಕ್ವಿಟಿ ಪರ್ ಶೇರ್ ವ್ಯಾಲ್ಯೂ. ಇಕ್ವಿಟಿ ಪರ್ ಶೇರ್ ನಾವು ಕ್ಯಾಲ್ಕುಲೇಷನ್ ಮಾಡಾಕತ್ತೇವಿ ಬೈ net assets available to equity shareholder is divided by number of equity shares. Net assets available to equity shareholders le number of equity shares ಅನ್ನು ನಾವು ಡಿವೈಡ್ ಮಾಡಿದ್ದೀವಿ ಅಂತ ನಮಗೆ ವ್ಯಾಲ್ಯೂ ಪರ್ ಇಕ್ವಿಟಿ ಶೇರ್ ಸಿಗಾಕತ್ತೈತಿ. ನಮಗೆ ಒಂದು ಶೇರ್ ವ್ಯಾಲ್ಯೂ ಸಿಗಾಕತ್ತೈತಿ when we are dividing net assets available to equity shareholder with the number of equity share ಮಾಡಿದ್ದೀವಿ ಅಂದ್ರೆ ವ್ಯಾಲ್ಯೂ ಪರ್ ಇಕ್ವಿಟಿ ಶೇರ್ ನಮಗೆ ಸಿಗಾಕತ್ತೈತಿ. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಯುವರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್, ಮಾರ್ಕೆಟ್ ವ್ಯಾಲ್ಯೂ ಏನೈತಲ್ಲ ನಿಮ್ಮದು ರಿಲೈಸೇಬಲ್ ವ್ಯಾಲ್ಯೂ ಟೋಟಲ್ ಅಸೆಟ್ಟದ ವ್ಯಾಲ್ಯೂ ಹೇಳಾಕತ್ತೆ. ನಾ ಇಲ್ಲೇ 5 lakh rupees ಐತಿ. ಓಕೆ, 5 lakh rupees. ಇದ್ರೊಳಗೆ ಫಿಕ್ಸ್ಡ್ ಅಸೆಟ್ಸ್ ಒಂದು 3 lakh, ಕರೆಂಟ್ ಅಸೆಟ್ಸ್ 1 lakh, ಇನ್ವೆಸ್ಟ್ಮೆಂಟ್ 1 lakh, ಟೋಟಲ್ ಹಿಂಗೆ ತೊಗೊಳ್ಳೋಣ ಅಂತ 5 lakh ಆಯಿತು. ಅದರೊಳಗೆ ಸೆಕ್ಯೂರ್ಡ್ ಲೋನ್, ಅನ್ಸೆಕ್ಯೂರ್ಡ್ ಲೋನ್, ಕರೆಂಟ್ ಲಯಬಿಲಿಟೀಸ್, ಪ್ರೊವಿಷನ್ಸ್ ಅಷ್ಟು ಕೂಡಿಸಿ ಏನೈತಿ ಒಂದು 2 lakh. ಓಕೆ, ಅಷ್ಟು ಕೂಡಿಸಿ 2 lakh. ಆಮೇಲೆ ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ 1 lakh, ಟೋಟಲ್ಲ 3 lakh. ಓಕೆ, 3 lakh ಔಟ್ಸೈಡ್ ಲಯಬಿಲಿಟೀಸ್ ಪ್ಲಸ್ ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಈ 5 lakhದೊಳಗೆ 3 lakhನ್ನು ಡಿಡಕ್ಟ್ ಮಾಡಿದ್ದೀವಿ ಅಂತಂದ್ರೆ 2 lakh ಬರತ್ತೆ. ಓಕೆ, ದಿಸ್ 2 lakh ಈಸ್ ಕಾಲ್ಡ್ ಆ್ಯಸ್ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್. ಈ 2 lakh ಏನು ಅನ್ನಕತ್ತೇವಿ? ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಅಂತ ಹೇಳಕತ್ತೇವಿ. 2 lakh ಇದು ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಆತ. ಓಕೆ, ಇನ್ನೇನೈತಿ ಶೇರ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಕ್ಕೆ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ 20,000 ಅದಾವ ಅಂತಂದ್ರೆ, ನಂಬರ್ ಆಫ್ ಇಕ್ವಿಟಿ ಶೇರ್ಸ್ 20,000 ಅದಾವ ಅಂತಂದ್ರೆ ಈಗ ನಮ್ದು ಶೇರ್ ಪರ್ ವ್ಯಾಲ್ಯೂ ಎಷ್ಟಾಗ್ತೈತೆ ನೋಡ್ರಿ. ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಎಷ್ಟೈತಿ? 2 lakh ಐತಿ. ಓಕೆ, ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಎಷ್ಟು ಅದಾವು? 20,000 ಅದಾವು. ಓಕೆ, ಸೊ ಒಂದು ಶೇರ್ದ ವ್ಯಾಲ್ಯೂ ಎಷ್ಟಾಯ್ತು? ಒಂದು ಶೇರದ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಯ್ತು? ಈಗ 10 ಆಗಿಬಿಡ್ತಲ್ಲೇ. ಓಕೆ, ಇಟ್ ಈಸ್ ದ ಪ್ರೊಸೀಜರ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂಯೇಟ್ ದ ಶೇರ್ಸನ್ನು ವ್ಯಾಲ್ಯೂಯೇಟ್ ಮಾಡುವ ಒಂದು ರೀತಿ ಐತಿ. ಇದು ಪದ್ಧತಿ ಐತಿ, ಪ್ರೊಸೀಜರ್ ಐತಿ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ಬಟ್ ಓನ್ಲಿ ಥಿಂಗ್ ಸ್ವಲ್ಪ ಲಕ್ಷ್ಯ ಏನಿಡಬೇಕೈತಿ ಅಂತಂದ್ರೆ ದ ಶೇರ್ ಶುಡ್ ಬಿ ಫುಲ್ಲಿ ಪೇಡ್ ಅಪ್. ಒಂದು ಕಂಡೀಷನ್ ಏನು ಹೇಳ್ತೇವೆ, ಇದನ್ನು ನಾವು ಯಾವಾಗ ಅಪ್ಲೈ ಮಾಡಾಕತ್ತೇವಿ? ಒಂದು ಫುಲ್ಲಿ ಪೇಡಪ್ ಇರಬೇಕು ಶೇರ. ಓಕೆ, ಫುಲ್ಲಿ ಪೇಡಪ್ ಅಂದರೆ ಏನು ಹೇಳ್ತೇವೆ ಅಂತಂದರೆ ಇಫ್ ದ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ ಈಸ್ 10 ರೂಪಿ ಫೇಸ್ ವ್ಯಾಲ್ಯೂ ಐತಿ ಅಂತ ಹೇಳ್ತೇವೆ. ಬುಕ್ ವ್ಯಾಲ್ಯೂ ಅಂತೇನು ಹೇಳ್ತಿರಲ್ಲ ಐತಿ ಅಂತಂದ್ರೆ ಅದ್ರೊಳಗೆ 10 ರೂಪಾಯಿ ಏನೈತಿ ಬಂದಿರಬೇಕು ಕಾಲ್ಡ್ ಅಪ್ ಮಾಡಿದಾಗ. ಅದನ್ನು ಫುಲ್ಲಿ ಪೇಡಪ್ ಅಂತ ಹೇಳಿ ಹೇಳ್ತೇವೆ ನಾವು ಅಲ್ಲೇ. ಅಲಾಟ್ಮೆಂಟ್, ಅಪ್ಲಿಕೇಶನ್, ಅಲಾಟ್ಮೆಂಟ್, ಕಾಲ್, ಇದೇನು 3 ಪ್ರೊಸೀಜರ್ ಐತಲ್ಲ, ಈ 3 ಪ್ರೊಸೀಜರ್ದೊಳಗೆ 10 ರೂಪಾಯಿ ಫೇಸ್ ವ್ಯಾಲ್ಯೂ ಏನೈತಿ ಶೇರ್ ಹೋಲ್ಡರ್ಸ್ ಕಡೆಯಿಂದ ಪೇ ಆಗಿರಬೇಕು. ಅದನ್ನು ಫುಲ್ಲಿ ಪೇಡಪ್ ಶೇರ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಸೊ ಇದು ಪ್ರೊಸೀಜರ್ ಯಾವಾಗ ಅಪ್ಲೈ ಆಗಕತ್ತೈತಿ? ಫುಲ್ಲಿ ಪೇಡಪ್ ಶೇರ್ ಕ್ಯಾಪಿಟಲ್ ಇದ್ದಾಗ, ಶೇರ್ಸ್ ಇದ್ದಾಗ ಅಂತ ಹೇಳಿ ಹೇಳ್ತೇವೆ. ಓಕೆ, ಫುಲ್ಲಿ ಪೇಡಪ್ ಶೇರ್ಸ್ ಅಂತ ಹೇಳಿ ಹೇಳಕತ್ತೇವೆ ನಾವು. ಇದು ಯಾವಾಗ ಅಪ್ಲೈ ಆಗಕತ್ತೈತಿ? ಫುಲ್ಲಿ ಪೇಡಪ್ ಇದ್ದಾಗ ಅಂತ ಹೇಳಿ ಹೇಳ್ತೇವೆ. ಆ್ಯಂಡ್ ಇಟ್ ಈಸ್ ಅಪ್ಲೈಡ್ ಟು ಸೇಮ್ ಕ್ಲಾಸ್ ಆಫ್ ಶೇರ್ಸ್. ಯಾವಾಗ ಅಪ್ಲೈ ಆಗ್ತೈತಿ? ಸೇಮ್ ಕ್ಲಾಸ್ ಆಫ್ ಶೇರ್ಸ್ ಇರಬೇಕು.
ಒಂದನೇದೇನು ಹೇಳಿದ್ವಿ, ಫುಲ್ಲಿ ಪೇಡಪ್ ಅಂತ ಹೇಳಿದ್ವಿ ಕಂಡೀಷನ್ನ. ಎರಡನೇದೇನು ಹೇಳಾಕತ್ತೀವಿ, ಸೇಮ್ ಕ್ಲಾಸ್ ಆಫ್ ಶೇರ್ಸ್ ಇರಬೇಕು. ಆವಾಗ ಈ ಒಂದು ಪದ್ಧತಿಯನ್ನು ಅಪ್ಲೈ ಮಾಡ್ತೇವೆ. ಹಂಗಾದ್ರೆ ಪಾರ್ಟ್ಲಿ ಪೇಡಪ್ ಇತ್ತಂದ್ರೆ ಹೆಂಗೆ ಮಾಡ್ತೇವೆ, ನೆಕ್ಸ್ಟ್ ಇದ್ರೊಳಗೆ ಅದನ್ನ ಹೇಳ್ತೇವೆ ನಾವು. ಅಲ್ಲಿ ನೆಕ್ಸ್ಟ್ ಪಾರ್ಟ್ ಒಳಗೆ ಅದನ್ನ ಹೇಳ್ತೇವೆ. ಅದೊಂದು ಡಿಫ್ರೆಂಟ್ ಮಾಡಲ್ ಐತಿ. ಓಕೆ, ಮೊದಲಿಗೆ ಎಲ್ಲನೂ ಹೇಳಿಬಿಟ್ರೆ ಕನ್ಫ್ಯೂಷನ್ ಆಗ್ತೈತಿ. ಸೊ ಮೊದಲು ಯಾವಾಗ ಫುಲ್ಲಿ ಪೇಡಪ್ ಐತಿ ಅದನ್ನು ನಾವು ವಿಚಾರ ಮಾಡಿಬಿಡೋಣ. 10 ರೂಪಾಯಿ ಶೇರ್ ಇತ್ತು, 10ಕ್ಕೆ 10 ರೂಪಾಯಿ ಬಂದೈತೆ ನಮಗೆ. ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಏನೈತಿ ಅಂತಂದ್ರೆ 20,000 ಐತಿ ಅಂತಂದ್ರೆ 20,000 ಐತಿ ಅಂದರೆ ಇಂಟು 10 ಮಾಡಿದ್ದೀವಿ ಅಂದರೆ ಎಷ್ಟು ಆತು, ಈಗಲ್ಲೇ 2 lakh ಶೇರ್ ಕ್ಯಾಪಿಟಲ್ ಆಗ್ತದಲ್ಲ ನಮಗೆ. ಓಕೆ, 2 lakh ಶೇರ್ ಕ್ಯಾಪಿಟಲ್ ಆಯ್ತು. ಈ 2 lakhದಾಗ 2 lakh ಬಂದುಬಿಟ್ಟತ್ತೆ ನಮಗೆ. ಓಕೆ, ಅದನ್ನು ಫುಲ್ಲಿ ಪೇಡಪ್ ಅಂತ ಹೇಳ್ತೇವೆ. ಸೇಮ್ ಕ್ಲಾಸ್ ಆಫ್ ಶೇರ್ಸ್ ಇರಬೇಕು ಅಂತ ಹೇಳ್ತೇವೆ ನಾವು ಅಲ್ಲೇ. ಓಕೆ, ದಿಸ್ ಮೆಥಡ್ ಈಸ್ ಅಪ್ಲಿಕೇಬಲ್ ವೆನ್ ದ ಕಂಪ್ನಿ ಈಸ್ ಲಿಕ್ವಿಡೇಟಿಂಗ್. ಅರ್ನಿಂಗ್ ಮೇಲೆ ಅವರಿಗೆ ಇಂಪಾರ್ಟೆನ್ಸ್ ಇಲ್ಲ. ಅಲ್ಲೇ ಅರ್ನಿಂಗ್ ಮೇಲೆ ಇಂಪಾರ್ಟೆನ್ಸ್ ಇಲ್ಲ. ಯಾವಾಗ ಕಂಪ್ನಿ ಲಿಕ್ವಿಡೇಟ್ ಆಗಾಕತ್ತೈತಿ ಆ ಹೊತ್ನಾಗ ಲಿಕ್ವಿಡೇಷನ್ ಆಫ್ ದ ಕಂಪ್ನಿ. ಲಿಕ್ವಿಡೇಷನ್ ಅಂದರೆ ಏನು ಹೇಳಾಕತ್ತೇವೆ, ಸಿಂಪಲ್ ವರ್ಡ್ ಒಳಗೆ ಕ್ಲೋಜರ್ ಆಫ್ ದ ಬಿಸ್ನೆಸ್ ಅಂತ ಹೇಳ್ತೇವೆ. ಆಫಿಷಿಯಲ್ ಕ್ಲೋಜರ್ ಆಫ್ ದ ಬಿಸ್ನೆಸ್ ಅಂತ ಹೇಳ್ತೇವೆ, ಲಿಕ್ವಿಡೇಷನ್ ಅಂತ ಹೇಳ್ತೇವೆ. ಈ ಮೆಥಡನ್ನು ಎಲ್ಲಿ ಯೂಸ್ ಮಾಡ್ತೇವೆ ನಾವಲ್ಲೇ, ಲಿಕ್ವಿಡೇಷನ್ ಇದು ಹೊತ್ನಾಗ ಅಂತ ಹೇಳ್ತೇವೆ. ಇಂಡಿವಿಜುವಲ್ ಇಂಟ್ರೆಸ್ಟ್ ಇತ್ತು ಕಂಪ್ನಿಯ ಒಂದು ಅಸೆಟ್ಸ್ ಒಳಗೆ ಅಂದ್ರೆ ಆವಾಗಷ್ಟ ವ್ಯಾಲ್ಯೂಯೇಷನ್ ಆಫ್ ಶೇರ್ ನೆಟ್ ಅಸೆಟ್ಸ್ ಮೆಥಡ್ ಒಳಗೆ ಆಗಾಕತ್ತೈತೆ ನಮಗಲ್ಲೇ. ಓಕೆ, ನೆಟ್ ಅಸೆಟ್ಸ್ ಮೆಥಡ್ ಮೇಲೆ ಆಗಾಕತ್ತೈತಿ. ಇದೇನೈತಿ ಅಂತಂದ್ರೆ ಡೈರೆಕ್ಟ್ ವೇ ಇದ್ದಾಗ ಅಂಥೇಳಿ ಹೇಳಾಕತ್ತೇವಿ. ಇಲ್ಲೇ ಆಗಳೇ ಡಿಡಕ್ಷನ್ ಮಾಡ್ತಿರ್ಬೇಕಾದ್ರೆ ಪ್ರಪೋಸ್ಡ್ ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿದ್ವಿ. ಪ್ರಪೋಸ್ಡ್ ಡಿವಿಡೆಂಡ್ ಆನ್ ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿದ್ವಿ. ಓಕೆ, ಡಿವಿಡೆಂಡ್ ಆನ್ ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿದ್ವಿ. ವಾಟ್ ಇಫ್ ದ ಪ್ರಪೋಸ್ಡ್ ಡಿವಿಡೆಂಡ್ ಈಸ್ ಆನ್ ಇಕ್ವಿಟಿ ಶೇರ್? ಪ್ರಪೋಸ್ಡ್ ಡಿವಿಡೆಂಡ್ ಏನೈತಲ್ಲ, ಪ್ರಪೋಸ್ ಡಿವಿಡೆಂಡ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಮೇಲೆ ಇತ್ತು ಅಂತಂದ್ರೆ ಆ ಹೊತ್ನಾಗ ಏನು ಮಾಡಬೇಕು ಅಂತ ಹೇಳಿ ಕೇಳಾಕತ್ತೇವೆ ನಾವು ಅಲ್ಲಿ. ಓಕೆ, ಈಗ ನಾವು ಪ್ರಪೋಸ್ ಡಿವಿಡೆಂಡ್ ಬಗ್ಗೆ ವಿಚಾರ ಮಾಡಲಿಲ್ಲ, ಇಕ್ವಿಟಿ ಶೇರ್ ಹೋಲ್ಡರ್ಸದ್ದು ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡೇವಿ. ವಾಟ್ ಇಫ್ ವಿ ಹ್ಯಾವ್ ಅ ಪ್ರಪೋಸ್ ಡಿವಿಡೆಂಡ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್? ಓಕೆ, ಆ ಹೊತ್ನಾಗ ನಾವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೇವೆ? Then value of fully paid up share at 2 situation. One is come dividend price ಅಂತ ಹೇಳ್ತೇವೆ, ಇನ್ನೊಂದು ಎಕ್ಸ್ ಡಿವಿಡೆಂಡ್ ಅಂತ ಹೇಳ್ತೇವೆ. ಓಕೆ, ಒಂದು ಕಮ್ ಡಿವಿಡೆಂಡ್ ಅಂತ ಹೇಳ್ತೇವೆ, ಇನ್ನೊಂದು ಎಕ್ಸ್ ಡಿವಿಡೆಂಡ್ ಅಂತ ಹೇಳಾಕತ್ತೇವೆ. ಇಫ್ ದ ನೆಟ್ ಅಸೆಟ್ಸ್ ಆರ್ ಕ್ಯಾಲ್ಕುಲೇಟೆಡ್ ಬಿಫೋರ್ ಪ್ರಪೋಸ್ಡ್ ಇಕ್ವಿಟಿ ಡಿವಿಡೆಂಡ್ ಅಂದ್ರೆ ನೆಟ್ ಅಸೆಟ್ಸನ್ನು ನಾವು ಪ್ರಪೋಸ್ ಡಿವಿಡೆಂಡ್ ಡಿಡಕ್ಟ್ ಮಾಡಲಾರ್ದ, ಬಿಫೋರ್ ಅಂದ್ರೆ ಮಾಡಲಾರ್ದ ನಾವೇನಾರ ನೆಟ್ ಅಸೆಟ್ಸನ್ನು ವ್ಯಾಲ್ಯೂಯೇಟ್ ಮಾಡಿದ್ದೀವಿ ಅಂತಂದ್ರೆ ಅದನ್ನು ಕಮ್ ಡಿವಿಡೆಂಡ್ ಅಂತೇಳಿ ಹೇಳಾಕತ್ತೀವಿ. ಆಗಳಿದ್ದು ನಮ್ದೇನು ಎಕ್ಸಾಂಪಲ್ ಇತ್ತು, ಅದರೊಳಗೆ ನಾವು ಪ್ರಪೋಸ್ ಡಿವಿಡೆಂಡ್ ತೆಗೆದಿಲ್ಲ ಇಕ್ವಿಟಿ ಶೇರ್ ಹೋಲ್ಡರ್ ಮೇಲೆ, ಅದು ಕಮ್ ಡಿವಿಡೆಂಡ್ ಅಂತ ಹೇಳ್ತೇವೆ. ನೆಟ್ ಆವಾಗ ಆ ಹೊತ್ನಾಗ ಫಾರ್ಮುಲಾ ಏನಾಕತಿ, ನೆಟ್ ಅಸೆಟ್ಸ್ ಬಿಫೋರ್ ಏನು ಹೇಳಾಕತ್ತೀವಿ, ಬಿಫೋರ್ ಪ್ರಪೋಸ್ ಡಿವಿಡೆಂಡ್ ಅಂತ ಹೇಳ್ತೇವೆ ನಾವು ಅಲ್ಲಿ. ಓಕೆ, ಪ್ರಪೋಸ್ ಇಕ್ವಿಟಿ ಡಿವಿಡೆಂಡನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕಿಂತ ಮೊದಲಿಗೆ ನೆಟ್ ಅಸೆಟ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಅದನ್ನು ಕಮ್ ಡಿವಿಡೆಂಡ್ ಪ್ರೈಸ್ ಅಂತ ಹೇಳ್ತೇವೆ. ದಟ್ ಆಫ್ಕೋರ್ಸ್ ಇಟ್ ಈಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಓಕೆ, ಫಾರ್ಮುಲಾ ಸೇಮ್ ಐತಿ. ಏನು ನೆಟ್ ಅಸೆಟ್ಸ್ ತೊಗೋತಿರ್ಬೇಕಾದ್ರೆ ಇಲ್ಲೇ ನಾವು ಡಿವಿಡೆಂಡ್ ಪ್ರಪೋಸ್ ಡಿವಿಡೆಂಡನ್ನು ಡಿಡಕ್ಟ್ ಮಾಡಿಲ್ಲ. ಯಾವಾಗ ಮಾಡ್ತೇವಲ್ಲ ಅದನ್ನು ಎಕ್ಸ್ ಡಿವಿಡೆಂಡ್ ಪ್ರೈಸ್ ಅಂತ ಹೇಳ್ತೇವೆ. ಯಾವಾಗ ಪ್ರಪೋಸ್ಡ್ ಇಕ್ವಿಟಿ ಡಿವಿಡೆಂಡನ್ನು ನೆಟ್ ಅಸೆಟ್ಸ್ ಒಳಗೆ ಡಿಡಕ್ಟ್ ಮಾಡ್ತೇವಲ್ಲ ಅದನ್ನು ಆಫ್ಟರ್ ಪ್ರಪೋಸ್ಡ್ ಇಕ್ವಿಟಿ ಡಿವಿಡೆಂಡ್ ಅಂತ ಹೇಳ್ತೇವೆ. ಓಕೆ, ನೆಟ್ ಅಸೆಟ್ಸ್ ಒಳಗೆ ಪ್ರಪೋಸ್ ಡಿವಿಡೆಂಡ್ ಆನ್ ಇಕ್ವಿಟಿ ಶೇರ್ಸ್ ಡಿಡಕ್ಟ್ ಮಾಡಿದ್ದೀವಿ ಅಂತಂದ್ರೆ ಅದನ್ನು ಎಕ್ಸ್ ಡಿವಿಡೆಂಡ್ ಪ್ರೈಸ್ ಅಂತ ಹೇಳಾಕತ್ತೀರಿ. ಓಕೆ, ಗೊತ್ತಾಯ್ತು. ಕಮ್ ಡಿವಿಡೆಂಡ್ ಅಂದರೆ ಏನು, ಬಿಫೋರ್ ಡಿಡಕ್ಟಿಂಗ್ ದ ಇಕ್ವಿಟಿ ಡಿವಿಡೆಂಡ್, ಪ್ರಪೋಸ್ ಇಕ್ವಿಟಿ ಡಿವಿಡೆಂಡ್, ಅದನ್ನು ಕಮ್ ಡಿವಿಡೆಂಡ್ ಅಂತ ಹೇಳ್ತೇವೆ. ಎಕ್ಸ್ ಡಿವಿಡೆಂಡ್ ಅಂತಂದರೆ ಏನು ಹೇಳ್ತೇವೆ, ಆಫ್ಟರ್ ಡಿಡಕ್ಟಿಂಗ್ ದ ಪ್ರಪೋಸ್ಡ್ ಡಿವಿಡೆಂಡ್ ಆನ್ ಇಕ್ವಿಟಿ ಶೇರ್ಸ್, ಅದನ್ನು ನಾವು ಎಕ್ಸ್ ಡಿವಿಡೆಂಡ್ ಪ್ರೈಸ್ ಅಂತ ಹೇಳಾಕತ್ತೇವೆ. ಫಾರ್ಮುಲಾಸ್ ಏನು ಬರಾಕತ್ತೈತಿ, ನೆಟ್ ಅಸೆಟ್ಸ್ ಆಫ್ಟರ್ ಪ್ರಪೋಸ್ಡ್ ಇಕ್ವಿಟಿ ಡಿವಿಡೆಂಡ್ ಈಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅಂತ ಹೇಳ್ತೇವೆ. ಸೊ ಇವತ್ತಿನ ವಿಡಿಯೋದೊಳಗೆ ಫಸ್ಟ್ ನಾವೇನು ನೋಡಿದ್ವಿ ಅಂತಂದ್ರೆ ಹೌ ಟು ಕ್ಯಾಲ್ಕುಲೇಟ್. ಫಸ್ಟ್ ನೋಡಿದ್ದೇನು ಅಂತಂದ್ರೆ ಹೌ ಟು ಕ್ಯಾಲ್ಕುಲೇಟ್ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ಸ್. ಎರಡನೇದ್ದೇನು ನೋಡಿದ್ವಿ ಅಂತಂದ್ರೆ
ವ್ಯಾಲ್ಯೂ ಆಫ್ ಶೇರ್, ವ್ಯಾಲ್ಯೂ ಪರ್ ಶೇರ್ ನೋಡಿದ್ವಿ. ಓಕೆ, ವ್ಯಾಲ್ಯೂ ಪರ್ ಶೇರ್ ನೋಡಿದ್ವಿ. ಮೂರನೇ ಇದರೊಳಗೆ ಏನು ನೋಡಿದ್ದೀವಿ ಅಂತಂದ್ರೆ ಬಿಫೋರ್ ಡಿಡಕ್ಟಿಂಗ್ ಪ್ರಪೋಸ್ಡ್ ಡಿವಿಡೆಂಡ್ ಇದಕ್ಕೇನಂತೀರಿ? ಪ್ರಪೋಸ್ಡ್ ಡಿವಿಡೆಂಡ್ ಡಿಕ್ಲೇರ್ ಆಗೋಕ್ಕಿಂತ ಮೊದಲಿನ ಸಿಚುವೇಶನ್ಗೆ ಏನು ಅನ್ನಕತ್ತೀರಿ ನೀವು? ಕಮ್ ಡಿವಿಡೆಂಡ್ ಅಂತ ಹೇಳಿ ಹೇಳ್ತೀರಿ. ಓಕೆ, what if you have deducted? That is after deducting proposed dividend. ಆ ಹೊತ್ನಾಗ ಅದನ್ನೇನಂತೀರಿ ಅಂತಂದ್ರೆ ಎಕ್ಸ್ ಡಿವಿಡೆಂಡ್ ವ್ಯಾಲ್ಯೂ ಅಂತ ಹೇಳಿ ಹೇಳಕತ್ತೀರಿ. ಸೊ ಇವು 4 ಸ್ಟೆಪ್ಪನ್ನು ನಾವೇನು ಮಾಡಿದ್ವಿ ಅಂತಂದ್ರೆ ಈ ವಿಡಿಯೋದೊಳಗೆ ನೋಡಿದ್ವಿ. ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ವಿಲ್ ಡಿಸ್ಕಸ್ ಅಬೌಟ್ ದ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಮತ್ತು ಡಿಫ್ರೆಂಟ್ ಕ್ಲಾಸ್ ಆಫ್ ಶೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಫರ್ದರ್ ಅಪ್ಡೇಟ್ಸ್. ಥ್ಯಾಂಕ್ ಯು.